ಕತ್ಕೊಂಡೋದ್ರು ಅಂತ ಹೇಳ್ಬಿಟ್ಟು ಈ ಬೈರವನ್ ಕೇಳೋಣ ಅಂದ್ರೆ ಈ ಕಷ್ಟ ಅಂತ ಹೇಳ್ಬಿಟ್ಟು ಬಂದ್ರೆ ಒಂದು ಸಲಕ್ಕೂನುವೆ ಏನೂನುವೆ ಬಂದು ಸಹಾಯ ಮಾಡಕ್ಕಿಲ್ಲ ಏನ್ ನೋಡ್ವೆ. ಅದು ಬ್ಯಾರದ ವಿಚಾರ ಅಂದ್ರೆ ನಮ್ಮ ಭೈರವ ಬರೋದೇ ಇಲ್ಲ, ಒಯ್ತಾ ಇರೋದೇನೆ ನೀ ಸುಮ್ಕೇನೆ. ಈಗ ಹೆಂಗ್ ಕೇಳಿ ಭೈರವನ್ ಎಲ್ಲಿ ಹುಡುಕ್ಲಿ? ಪಾಪ ಬೆಣ್ಣೆ ಶಾಂತಮ್ಮ ಊರಾಗ ಮಗನ್ ಕಿಡ್ನಾಪ್ ಮಾಡ್ಕೊಂಡು ಹೋಗಂತಾರೆ ಯಾರವ್ರೆ? ಇದರಿಂದ ಯಾರಿಗೆ ಲಾಭ ಸಿಗ್ತದೆ ಒಂದು ಗೊತ್ತಾಯ್ತಿಲ್ವೇ? ಭೈರವ ಭೈರವ ಬಾ ಭೈರವ, ಪಾಪ ಯಾರಿಗಾದ್ರೂ ಸಹಾಯ ಮಾಡ್ಬೇಕಲ್ವ ನಾವು, ಒಂದೇ ಒಂದ್ ಕಿತ ಬಾ ಭೈರವ. ವಧು ಡಾರ್ಲಿಂಗ್, ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಏನೋ ನನ್ನೇನು ನೆನೆಸ್ಕೊಂಡು ಏನೋ ಭಾಳ ನೆನೆಸ್ಕೊತಾ ಇದೀಗಲ್ಲ. ಹೇಳು, ಏನು ಆಗಬೇಕಿತ್ತು ಅಂತ ಹೇಳ್ಬಿಟ್ಟು ಹೇಳು. ಅಯ್ಯೋ ಭೈರವ, ನಿನಗೆ ಗೊತ್ತಿಲ್ದಿರೋದು ಏನೈತೆ ಹೇಳು. ಅದೇ ನನ್ನ ಗಂಡನ ಅಣ್ಣವನಲ್ಲ, ಅವನಿಗೊಂದು ಗಂಡು ಮಗ ಆಯಿತು ಬೆಣ್ಣೆ ಸಂತಮ್ಮಂಗೆ. ಆಸ್ಪತ್ರೆಗೆ ಹೋಗಿ ನಾನು ನೋಡ್ಕೊಂಬಿಟ್ಟು ಬಂದಿದ್ದೆ. ಈಗ ನೋಡಿದ್ರೆ ಆಸ್ಪತ್ರೆನಾಗ ಮಗನೇ ನೀಯ ಕಾಣ್ತಿಲ್ವಲ್ಲ, ಯಾರು ಹತ್ಕೊಂಡು ಹೊಂಟೋಗ್ಬಿಟ್ರು ಇಷ್ಟು ಬೇಗ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಕೇಳೋಣ ಅಂತ ಹೇಳ್ಬಿಟ್ಟು ನಿನ್ನೆ ನೆನೆಸ್ಕೊತಾ ಇದ್ದೆ. ಹೇಳು, ಯಾರು ಕದ್ದಿರ್ಬೋದು ನಿನ್ನ ಪ್ರಕಾರ? ನಿಂದೇನಾಯ್ತು ನೀನು ನೋಡ್ಕೊಳ್ಳೋದು ಬಿಟ್ಟು ಪೊದ್ದು ಡಾರ್ಲಿಂಗ್. ನಿನ್ನ ಮಗ, ನಿನ್ನ ಸೊಸೆ, ನಿನ್ನ ಮಗಳು, ಆಮೇಲೆ ಬಾವಿ ಅಳಿಯ, ಎಲ್ರದ್ದು ಒಂದೊಂದು ದಿಕ್ಕಪಲ್ಲ ಕುಂತೈತೆ. ನೀನು ನೋಡಿದ್ರೆ ಮತ್ತೆ ಯಾರ ಜೊತೆ ನೀನು ಇದು ಮಾಡ್ಕೊಂಡು ಹೋಯ್ತಿದ್ದೀಗಲ್ಲ ನೀನು. ನಿಂಗೆ ಏನು ಬಂದಿರೋದು ನಿಂಗೆ ದೊಡ್ಡ ರೋಗ ನಿಂಗೆ. ಬ್ಯಾಡ ಸುಮ್ಕಿರು, ಹೆಂಗಾರ ಮಾಡ್ಕೊಂಡು ಹೋಗ್ಲಿ. ನಾಗೇನು ಅದೇ ಕ್ಯಾಮಿಯ ಯಾರ್ಯಾರು ಏನೇನು ಮಾಡ್ತಾವ್ರೆ ಊರು ತುಂಬ ಅಂತ ಹೇಳ್ಬಿಟ್ಟು ತಿಳ್ಕೊಂಬಿಟ್ಟು ಬರೋಕ್ಕೆ. ನೀನು ಹೋಗು, ನಿನ್ನ ಕ್ಯಾಮೆ ನೀನು ನೋಡ್ಕೊ ಹೋಗಿ ಸುಮ್ಕೇನೆ ನೀಯಾ. ಅಯ್ಯೋ ಭೈರವ, ನೀನ್ ಪಾಪ ಮಾಡ್ಕೋಬೇಡ. ನಂಗೆ ಗೊತ್ತು ನಿಂಗೆ ಪಾಪ ಬಂದೈತಿ ಅಂತ. ನಾನು ಬ್ಯಾರ್ರಿಗೆ ಸಹಾಯ ಮಾಡೋದು ಮಾಡ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊತಾ ಇವನಿ ಅಂತ ಅಲ್ವಾ? ಅಂಥದ್ದು ಏನಾಗಕ್ಕಿಲ್ಲ ಬಿಡು, ನೀನು ಯೋಚನೆ ಮಾಡಬೇಡ. ಈಗ ಸದ್ಯ ಕೇಳು ನೀನು, ಏನಾಯಿತು ಮಗನ ಯಾರು ಎತ್ಕೊಂಡೋದ್ರು ಅಂತ ಹೇಳಿ ನೀನು ಸಾಕು. ಆಮೇಕಿಂತ ನಾನು ಎಲ್ಲನೂ ನಿನ್ನ ವಿವರವಾಗಿ ಹೇಳ್ತೀನಿ. ನೀನು ನೋಡಿ ಹೇಳಿ ನೋಡಿ, ನೀನು ಸುಮ್ಕೇನೆ. ಹೋಗ್ಬೋದು ಡಾರ್ಲಿಂಗ್, ನನಗೆ ಹೇಳಕ್ಕಿಲ್ಲ. ಕ್ಯಾಮೆ ನೋಡ್ಕೊ ಹೋಗಿ ಸುಮ್ಕೇನೆ ನೀಯಾ. ಕಂಡವ್ರ ಮನೆ ಬಿಸಿ ಯಾಕೆ? ಸರಿ. ನಿನಗೆ ಶಾರದಿ ಅವಳು ಸರಿ ಅಂತ ಅನ್ನಿಸ್ತದ, ಇಲ್ಲಾಂದರೆ ಶಾರದಿ ಗಂಡ ಅವನು ಸರಿ ಅಂತ ಅನ್ನಿಸ್ತದ, ಈ ಬೆಣ್ಣೆ ಶಾಂತಮ್ಮ ಸರಿ ಅಂತ ಅನ್ನಿಸ್ತದ? ಕುಂತ್ಕೊಂಡು ನೀನೇ ಯೋಚನೆ ಮಾಡುವುದು ಡಾರ್ಲಿಂಗ್. 3 ಜನನೂ ಒಂಥರ ಹಂಗಂಗೆ ನೀ ಅವ್ರೆ. ಶಾರದಿ ಗಂಡಂಗೆ ಮೋಸ ಮಾಡ್ತಾಳೆ, ಗಂಡ ಶಾರದಿಗೆ ಮೋಸ ಮಾಡ್ತಾನೆ. ಆಮೇಲಿಂದ ಅವರಿಬ್ರು ಮದುವೆ ಮಾಡ್ಕೊಂಡು ಇವನು 2 ಮದುವೆ ಆಗೋನೆ ಅಂತ ಗೊತ್ತಿದ್ರು ಬೆಣ್ಣೆ ಶಾಂತಮ್ಮ 3ನೇ ಮದುವೆ ಆಯ್ತಾಳೆ. ಇದೆಲ್ಲ ನೀನು ಬೇಕಪ್ಪದ್ದು ಡಾರ್ಲಿಂಗ್. ಸುಮ್ಕಾಗ್ಬಿಡು, ನಮಗೆ ಮ್ಯಾಟ್ರೇ ಬೇಕಿಲ್ಲ ನಮಗೆ. ನನಗೆ ಯಾರು ಕೆಟ್ಟರೋ ಯಾರು ಒಳ್ಳೆರೋ ಬೇಕಾಗಿಲ್ಲ. ನಿನಗೆ ಹೇಳಕ್ಕಿಲ್ವಾ ಹೇಳು ಅಷ್ಟೇನೇನೆ. ಬಿಡು, ನಾನೇನು ಮಾತಾಡಿಸ್ಬೇಡ. ಈ ಪೊತ್ತು ಬರೀ ಕಂಡೋರ್ ವಿಷಯಕ್ಕೆ ಮಾತ್ರ ಹೊಡೆದಾಡ್ತಾಳೆ. ಇವಳು ನೋಡ್ಕೊಳಕ್ಕೆ ಇಲ್ಲ ಅಂತ ಹೇಳ್ತಾಳಲ್ಲ. ಮುನ್ಸ್ಕೊಂಡು ಬೇರೆ ಕುಂತ್ಕೊಬಿಟ್ಟವಳೆ. ಪೊದ್ದು ಡಾರ್ಲಿಂಗ್, ಈ ಕಡೆಗೆ ನೋಡಿಲಿ. ಇಲ್ಲ ನೋಡಕ್ಕಿಲ್ಲ, ಪಾಪ ಹೇಳು. ಸರಿ, ಯಾರನ್ನ 420 ಆಗಿರ್ಲಿ, ಎಳೆ ಮಗ ಏನ್ ಮಾಡೈತಿ ನಿನ್ಗೆ? ಎಳೆ ಮಗ ಬಾಳ ಒಳ್ಳೆ ತಾನೆ ಎಳೆ ಮಗ. ನೀನು ಹೇಳಿಗೆ ನೀನು ಸುಮ್ಕೇನೆಯ. ಏನಾಯ್ತು ಎತ್ತ ಅಂತ ಹೇಳ್ಬಿಟ್ಟು ನಿನಗೆ ಹೇಳಿದ್ರೆ ನೀನು ನಾನು ಸುಮ್ಕಿರೋದು, ಇಲ್ಲ ಅಂದ್ರೆ ನಾನು ಸುಮ್ಕಿರಕ್ಕಿಲ್ಲ. ನಾನು ಅಷ್ಟೇನೆಯ. ಈಗ ಹೇಳು, ಮಗ ಎಲ್ಲೈತೆ, ಯಾರು ಎತ್ಕೊಂಡೋದ್ರು ಏನು ಅಂತ? ನಾನು ಬೆಣ್ಣೆ ಶಾಂತಮ್ಮಗೆ ಮಾತು ಕೊಟ್ಬಿಟ್ಟು ಬಂದ್ಬಿಟ್ಟು ನೀನು ಹೇಳಿದ್ರೆ ನೀನಿಯ. ಈ ಪೊದ್ದುಗೆಲ್ಲ ಹೇಳೋಕ್ಕಾಗಕ್ಕಿಲ್ಲ ಅಂತ ಹೆಂಗೆ ಹೇಳಲಿ? ಎಲ್ಲ ವಿಚಾರನೂ ನಾನೇ ಮೊದಲು ಹೇಳ್ಬೇಕೆಲ್ಲ ಈ ಪೊದ್ದು ಡಾರ್ಲಿಂಗುಗೆ. ಈಗ ಏನು ನಿನಗೆ ಮಗನ ಯಾರು ಕದ್ಕೊಂಡೋಗೋರೆ ಅಂತ ಗೊತ್ತಾಗಬೇಕು. ಓ, ಗೊತ್ತಾಗ್ಬೇಕು ಅಷ್ಟೇ ನೀನಿಯ. ನನಗೂ ಬೇಕಿರೋದು ಯಾರು ಕದ್ಕೊಂಡೋಗೋರೆ ಅಂತ ಗೊತ್ತಾಗ್ಬೇಕು. ಸರಿ ಬಿಡು, ಹೇಳ್ತೀನಿ. ಯಾಕೆ ಅದಕ್ಕೆಲ್ಲ ಯಾಕೆ ಟೆನ್ಷನ್ ತಗತ್ತೀಯ? ಹೇಳೋದಕ್ಕಿನ್ನ ಒಂದು ಕೆಲಸ ಮಾಡು. ನಾನೇನಿಯ ಪೊಲೀಸ್ ಬೇಸ್ ಹಾಕೋಬಿಟ್ಟು ಬರ್ತೀನಿ. ನೀಟಾಗಿ ಹೋಗ್ಬಿಟ್ಟು ನೀನು ಸೊಸೆ ಅವಳಲ್ಲ, ನೀನು ಸೊಸೆ ಮನೆ ಬಾಗ್ಲಾಗ ನಿಂತ್ಕೊತೀನಿ. ಆಮೇಕಿಂದ ನೀನೇನಿಯ ನೋಡಿ ಬಂತೆ, ಅವಳ ಬಾಯಿಂದನೇ ಬರ್ತದೆ ಯಾರು ಮಗನ ಕದ್ಕೊಂಡೋಗವ್ರೆ ಅಂತ ಹೇಳ್ಬಿಟ್ಟು. ಏನು, ನನ್ನ ಸೊಸೆ ಏನಾರ ಕದ್ಕೊಂಡು ಹೋಗ್ಬಿಟ್ಟವಳ ಮಗನ? ಅಯ್ಯೋ ಮನೆಯಾಳಿ ಮಿಟ್ಟುಗ್ಲಾಡಿ ಹೀರಕರ್ಮ ಸಾಲದು ಅಂತ ಹೇಳ್ಬಿಟ್ಟು ಇಲ್ದಿರೋದೆಲ್ಲ ತಲೆ ಮೇಲೆ ಹೇಳ್ಕತ್ತಾವಳ ಅದು ಗೂಬೆ. ಇದು ಒಳ್ಳೆ ಸೋರೈತಲ್ಲ ಭೈರವ. ಏನೋ 3 ವಾದಿನಾಗ ಬಾಳ್ತಾವಳೆ ಅಂತ ಅನ್ಕೊಂಡು ಎಷ್ಟು ಆಸೆ ಇಟ್ಕೊಂಡಿದ್ದೆ, ಆದ್ರೆ ಹಿಂಗೆಲ್ಲನೂ ಆಯ್ತದೆ ಅಂತ ಅನ್ಕೊಂಡೇ ಇರಲಿಲ್ಲ. ಇದೇನು ಹಿಂಗ ಹೋಗ್ಬಿಡ್ತಲ್ಲ ಎಲ್ಲನೂ. ನನ್ನ ಸೊಸೆ ಅಂತ ಮನೆಯಾಳಿನ ಮಕ್ಕಳು ಕಳ್ಳಿನ ಅವಳು. ಅಯ್ಯೋ ಲೋಪರು, ನಾನು ಹೇಳ್ದೆ ನನ್ನ ಮಗಂಗೆ ಬ್ಯಾಡ ಕಣಲ್ಲ ಬಾಳಕ್ಕಾಗಿಲ್ಲ ಬ್ಯೋವರ್ಸಿತಾಗೆ ಅಂತಂದ್ರೆ ಕೇಳೋದೇ ಇಲ್ಲ ಮನೆಯಾಳಿ. ನನ್ನ ಮಗ ಕೇಳಕ್ಕಿಲ್ಲ, ಎಷ್ಟು ಹೇಳಲಿ. ಸರಿ, ಹಾಳ ಬಿದ್ದ ಹಾಳಾಗೋಯ್ತು. ಏನು ಕದ್ಕೊಂಡು ಹೋದ್ಲು ಯಾಕೆ ಅಂತ ನನಗೆ ಗೊತ್ತಾಯ್ತಿಲ್ವಲ್ಲ. ಅಯ್ಯಯ್ಯಯ್ಯ ಪೊದ್ದು ಡಾರ್ಲಿಂಗ್, ಸಮಾಧಾನ. ಹೇಳ್ತೀನೋ ಸುಮ್ಕಿದ್ರೆ ಆಯ್ತು. ನೀನು ಉಳಿಯ ಹಾಕಿಂಗ ಅಡಿಗೆ ನೀನು ನಿಂಗೆ ತಲೆ ಕೆಟ್ಬಿಟ್ಟೈತಾ? ನಾನು ನಿನ್ನ ಸ್ವಾಸೆ ಕತ್ಕೊಂಡೋದ್ಲು ಅಂತ ಹೇಳೋದ್ನಾ? ಅವಳು ಗೊತ್ತಿರ್ತದೆ ಅಂತ ಹೇಳ್ದೆ. ಸರಿ ತಕ,
ನಾನು ಪೊಲೀಸ್ ಬೇಸ್ ಹಾಕೊಂಡು ಬರ್ತೀನಿ. ನೀನು ನಿಂತ್ಕ ಸುಮ್ಕೇನಿಯ ದೂರ ನಿಂತ್ಕೊಂಡ್ಬೇಕಾದ್ರೆ ನೀನು ನಿಂತ್ಕ. ನಾನೇ ಆ್ಯಕ್ಟಿಂಗ್ ಮಾಡ್ತೀನಿ. ಆಮೇಕಿಂದ ನೋಡಿ ಅವಳು ಬಾಯಿಂದನೇ ಬರ್ತದೆ ಎಲ್ಲನೂ. ನೀನು ಏನು ಯೋಚನೆ ಮಾಡಬೇಡ. ನಡಿ ನಡಿ ಅವ್ರ ಮನೆ ಪಕ್ಕ ಹೋಗಿ ನಿಂತ್ಕೊಂಡಿರು. ಪೊಲೀಸ್ ಬೇಸ್ ಹಾಕೊಂಬಿಟ್ಟು ಪಟ್ಟ ಅಂತ ಬರ್ತೀನಿ. ನಿನಗೆ ನೀನು ಸೊಸೆ ಬಾಯಿಂದನೇ ನಿನಗೆ ಗೊತ್ತಾಗ್ಬೇಕು ನಿನಗೆ. ಅಯ್ಯೋ ದೇವ್ರೇ, ಇನ್ನೂ ಜನಗಳದಾಗಿ ಅಂತೆಂತ ಮಾತು ಕೇಳಬೇಕು ನಾನು. ಈ ಪೊದ್ದಿ ಊರವ್ರಿಗೆಲ್ಲ ಬುದ್ಧಿ ಹೇಳಕ್ ಹೋಯ್ತಾಳೆ ಕಿತ್ತೋದೋಳು. ಸ್ವಂತ ಮನೆಗಿರೋ ಸೊಸೆನೇನಿಯ ಇವಳು ಬುದ್ಧಿ ಕಲ್ಸಕ್ಕೆ ಇವಳಿಗೆ ಯೋಗ್ಯತೆಗೆ ಆಗ್ಲಿಲ್ವಲ್ಲ ಇಲ್ಲಿ ಒಪ್ಪರ್ಗೆ ಅಂತ ಊರ್ ಜನ ಎಲ್ಲ ಯೋಸ್ ಬೈಕತ್ತವ್ರ ಕಣ್ ಬೈರವ ನನ್ನಂತೂನುವೆ. ಅದಕ್ಕೆ ನಿಂಗೆ ಹೇಳಿದ್ದು ಕಾಂಡೋರ್ ಮನೆ ವಿಷಯ ಬಿಟ್ಬಿಟ್ಟು ನಿನ್ನ ವಿಷಯ ನೀನು ನೋಡ್ಕೊಳಮ್ಮಿ ಅಂತ ಹೇಳ್ಬಿಟ್ಟು. ನೀನು ಕಾಂಡೋರ್ ವಿಷಯನೇ ಬೇಕಲ್ಲ ನಿಂಗೆ. ಯಾರೇನು ಸಾಚ ಇಲ್ಲ ಇಲ್ಲಿ, ಯಾರು ಒಳ್ಳೆರಿಲ್ಲ ಇಲ್ಲಿ. ನೀನು ಎಲ್ಲ ಯಾಮರ್ಸ್ಕೊಂಡು ಕುಂತವ್ರು ಅಷ್ಟೇ ನೀನಿಯ. ನಿಂಗೆ ತಾಲ್ ಕೆಟ್ಬಿಟ್ಟೈತೆ ಬಿಡು, ನಂಗೆ ಗೊತ್ತು ನಿಂಗೆ. ತಾಲ್ ಕೆಟ್ಟು ನಿಂಗೆ ಕ್ಯಾರ ಹಿಡ್ದು ಬಿಟ್ಟೈತೆ ನಿಂಗೆ. ಹೇಳಿದ ಮತ್ತೆ ಕೇಳೋಕ್ಕಿಲ್ಲ. ನಿಂಗೆ ಗಂಡಂಗೆ ಹೇಳಿದ್ರೆ ಸೋರೈತದ ನಿಂಗೆ. ಸರಿ, ನಿಂಗೆ ವಿಷಯ ತಾನೇ ಬೇಕು, ನೋಡಿ ಹೋಗನಿ. ಪೊದ್ದಿ ವಿಷಯ ಗೊತ್ತಾಯ್ತು ನಿಂಗೆ? ಬಂತು ನ್ಯೂಸ್ ಪೇಪರ್ ಜಯಮ್ಮ. ಗೊತ್ತಾಯ್ತಾ ವಿಷಯ ನಿಂಗೆ? ಅದೇ ನಿಮ್ ಬಾವನಲ್ಲ, ಬಾವನ್ 3ನೇ ಹೆಣ್ರೋಗೆ ಗಂಡು ಮಗ ಆಗಿತ್ತಂತಲ್ಲ. ಗಂಡು ಮಗನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟವ್ರಂತಮ್ಮಿ. ಅಯ್ಯೋ ದೇವ್ರೇ, ನನಗೆ ಯಾಕೋ ಶಾರದಿ ಮೇಲೆ ನೀ ಅನುಮಾನ ಗೊತ್ತೈತಿ. ಮಾಡಿರ್ತಾಳಲ್ವೇ ಕುಂತ್ರಿ, ಉರ್ಕಂಡು ಸಾಯ್ತಿದ್ಲಂತೆ. ಅವಳೇನಾರ ಮಾಡ್ಗಿರ್ಬಿಟ್ಟವಳು, ಏನು ಕಥೆಯೋ ಗೊತ್ತಿಲ್ಲ. ನನಗಂತೂ ಅಯ್ಯಪ್ಪ, ಬೆಳಗ್ಗೆಯಿಂದ ಅದೇ ವಿಷಯ. ಬೆಳಿಗ್ಗೆ ಎಲ್ರಿಗೂ ಗಂಡು ಮಗ ಆಯ್ತಂತೆ ಬೆಣ್ಣೆ ಶಾಂತಮ್ಮಂಗೆ ಅಂತ ಹೇಳ್ಕೊಂಡು ಬಂದೆ. ಎಲ್ಲ ಆಗಿದ ತಕ್ಷಣನೇ ಇವಾಗ ಅದೆಲ್ಲ ಮುಗ್ದಿದ ತಕ್ಷಣನೇ ಈಗ ನೋಡಿದ್ರೆ ಈಗ ನೋಡು ಮಗ ಕಳ್ತನ ಆಗೈತಂತೆ ಅಂತ ಇವಾಗ ಹೇಳ್ಕೊಂಬಿಟ್ಟು ಬರ್ತಾ ಇದ್ದೀನಿ ಗಣಪತಿ. ಹಬ್ಬ, ಎಂತೆಂಥ ಕಾಲ ಬಂದ್ಬಿಡ್ತು. ಮಕ್ಕಳನ್ನು ಕದ್ಕೊಂಡು ಹೋಯ್ತಾರೆ ಅಂದರೆ ನಾವಿನ್ನು ಹಂಗೆ ನೋಡ್ಕೊಳ್ಳೋಣ ಗಣಪತಿ. ಹುಷಾರಾಗಿರು, ಹೇಳೋಕ್ಕಾಗಕ್ಕಿಲ್ಲ ಜನ ಯಾರು ಕದ್ಕೊಂಡು ಹೋಯ್ತಾರೋ. ನಾನು ಮೊದಲೇ ಸುಂದರವಾಗಿದ್ದೀನಿ, ನನ್ನ ಗಂಡ ಅದೇ ಹೇಳ್ತಿದ್ದ. ನೀನು ಮೊದಲೇ ಭಾಳ ಸಂದಕ್ಕಿದೆಯಾ ನಮ್ಮ ಒಳ್ಳಿನಾಗೆ ನೀನಿಯ. ಆಮೇಕಿಂದ ನಿನ್ನ ಯಾರನ್ನ ಎತ್ಕೊಂಡು ಹೋಗ್ಬಿಟ್ಟಾರೆ ಜಯ್ಯಿ, ಮನೆ ಬಿಟ್ಬಿಟ್ಟು ಹೋಗ್ಬೇಡ್ವೇ ಅಂತ ಹೇಳ್ಬಿಟ್ಟು. ಅಯ್ಯಪ್ಪ, ನನ್ನ ಗಂಡ ಮನೆ ಬಿಟ್ಟು ಕಳ್ಸಕ್ಕೇನಿಯ ಹಿಂದು ಮುಂದೆ ನೋಡ್ತಿದ್ದ. ಜಯಮ್ಮ, ಸರಿ ಜಯಮ್ಮ, ಹುಷಾರಾಗಿರು. ಆಮೇಲೆ ನಿನ್ನ ಯಾರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಭಾಳ ಕಷ್ಟ ಆಯ್ತದೆ, ಸರಿನಾ? ಹುಷಾರಾಗಿರು. ನನಗೊಸಿ ಕೆಲಸ ಐತೆ ಜಯಮ್ಮ, ನಿಂಗೆ ಆಮೇಕಿಂದ ಸಿಗ್ತೀನಿ. ನಿನ್ಗೆ ಇನ್ನ ಹೊಸಿ ಬೇರೆ ಎಲ್ಲ ಮ್ಯಾಟ್ರಿ ಹೇಳ್ಬೇಕು. ಬಾಯಿಲಿ ಮಂತಕ್ಕೆ ಹೋಗೋಣ. ಏನು ಸಾರು ಮಾಡಿದ್ದೀಗ ಹೇಳು ನೀನು? ಲೇ ಜಯಮ್ಮ, ಮಸ್ಸಪ್ ಮಾಡಿದ್ದೀನಿ. ಸುಮ್ಕಿರ್ರಿ, ನೀನು ಕೇಳಬೇಡ. ನಾನು ಇವಾಗ ತಿಕ್ಳಂಗೆ ನಂಗೆ ತಲೆ ಕೆಡಿಸ್ಬೇಡ ನೀನು. ವೆರಿ ವೆರಿ ಇಂಪಾರ್ಟೆಂಟ್ ವಿಷಯಗಳೆಲ್ಲ ಹೇಳ್ಬೇಕು ನಿನಗೆ. ಬಾ ನೀನು ಸುಮ್ಕೇನಿಯ. ಒಂಚೂರೊಂದು ಲೋಟ ಸಾರು ಕೊಡು ಬಾಯಿಲಿ. ನಿಂಗೆ ಎಲ್ಲ ವಿಷಯ ಹೇಳ್ತೀನಿ ಬಾಯಿಲಿ ನಿಂಗೆ. ಅದೇ ಆ ಮೂಲೆ ಮನೆ, ಅದೇ ಚಂದ್ರಮ್ಮ ಅವಳಲ್ಲ, ಆ ಚಂದ್ರಮ್ಮನ ವಿಷಯ ಹೇಳ್ತೀನಿ ಬಾಯಿಲಿ ಮಂತಕ್ಕೆ ನೀನು. ನಮ್ಮ ಪೊದ್ದುಗೆ ಇಂಥ ಸುದ್ದಿಗಳು ಅಂದರೆ ಸಿಹಿ ಸುದ್ದಿ. ಈ ಜಯಮ್ಮ ಹೇಳೋಕ್ಕೆ, ಈ ಪೊದ್ದು ಕೇಳೋಕ್ಕೆ. ಪೊದ್ದು ಡಾರ್ಲಿಂಗ್, ಅವ್ರ ಮಂತಕ್ಕೆ ಹೋಗ್ತೀನಿ. ನಿಂಗೆ ಬೇಕು ಅಂದರೆ ಬಂದು ಸರ್ನ ಕೇಳಿಸ್ಕೋಬೇಕು. ಇಲ್ಲ ಅಂತಂದರೆ ಇಲ್ಲೇ ಬಿದ್ದಿರೋ ನಾನು ಹೋಯ್ತೀನಿ. ನಂಗೆ ಸುಮ್ಕೆ ತಿಕ್ಲತ್ತಿಸ್ಬೇಡ ನೀನು. ಏನು ಪಾಪ ಸಹಾಯ ಮಾಡೋಣ ಅಂತ ಬಂದರೆ ಜಯಮ್ಮ ಜೊತೆ ಕುಂತಿದ್ಯಲ್ಲ. ಜಯಮ್ಮ, ಹೋಗಿ ಸುಮ್ಕೇನಿ ಸಾತಾನೆ. ಬಂದೊಂದು ದೊಡ್ಡ ಹಾಕ್ಸ್ಕೊಂಡು ಹೋಗು. ರಾತ್ರಿಗೆ ಬಂದ್ಬಿಟ್ಟು ಈಗ ನಂಗೆ ಅರ್ಜೆಂಟಾಗಿ ಹೋಗಿ ಕೆಲಸ ಐತೆ. ನೀ ಸುಮ್ ಕುದ್ಕ ನೀನು. ರಾತ್ರಿಗೆ 1 ಲೋಟ ಮಜ್ಜಿಗೆ, 1 ಲೋಟ ಸಾರು 2 ಹಾಕ್ಬಿಡು. 2 ಲೋಟ ಇಟ್ಕೊಬಿಟ್ಟು ಬರ್ತೀನಿ. ವಿಷಯ ಬೇಕು ಅಂದ್ರೆ ನೀನು ಹಾಕ್ಬೇಕು ನನಗೆ ಸಾರನ್ನ. ನ್ಯೂಸ್ ಪೇಪರಿಂದ ಎಷ್ಟೆಲ್ಲ ಲಾಭ ನೋಡು. ನಾನು ಯಾರಿಗಾನ ಏನಾರ ಇಂಪಾರ್ಟೆಂಟ್ ವಿಷಯ ಹೇಳ್ಬಿಟ್ರೆ ಎಲ್ಲರೂ ನಂಗೆ ಅನ್ನ ಸಾರು ಎಲ್ಲ ಕೊಡ್ತಾನೆ ಇರ್ತಾರೆ.